ಮೆಟ್ರೋ ಪ್ರಯಾಣಿಕರ ಹಲವು ವರ್ಷಗಳ ಕನಸು ಮತ್ತು ತುಂಬಾ ದೊಡ್ಡ ಸಮಸ್ಯೆ ಅಂದ್ರೆ ಅದು ಮೆಟ್ರೋದಲ್ಲಿ ಸಂಚಾರ ಮಾಡುವಾಗ ಕಾಲ್ ಕನೆಕ್ಟ್ ಆಗುವುದಿಲ್ಲ. ಆಟೋಮೆಟಿಕ್ ಆಗಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ವಿಡಿಯೋ ಬಫರ್ ಆಗುತ್ತೆ, ಆಡಿಯೋ ಕೇಳಿಸೋದೇ ಇಲ್ಲ. ಹೀಗೆ ಸಾಕಷ್ಟು ದೂರುಗಳಿದ್ದು ಅದಕ್ಕೆ ಕಡಿವಾಣ ಹಾಕಲು BMRCL 5G ಹೊರಹಾಕಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರತಿದಿನ ಮೆಟ್ರೋದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚಾರವನ್ನ ಮಾಡುತ್ತಿದ್ದಾರೆ. ಆದರೆ ರೈಲಿನಲ್ಲಿ ಸಂಚಾರ ಮಾಡುವಾಗ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಅನ್ನೋ ದೂರುಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಪಿಲ್ಲರ್ಗಳಲ್ಲಿ 5G ನೆಟ್ವರ್ಕ್ ಶೆಲ್ ಅಳವಡಿಸಲು ಟೆಂಡರ್ ಅನ್ನು ಕರೆಯಲಾಗಿದೆ. ಹೌದು, ನಮ್ಮ ಮೆಟ್ರೋ ಹಂತ 1 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾರ್ಗದಲ್ಲಿ ರೀಚ್ 5, ರೀಚ್ 6 ಮಾರ್ಗದ ಉದ್ದಕ್ಕೂ ಎಲಿವೇಟೆಡ್ ಸೆಕ್ಷನ್ ನಲ್ಲಿ 5G ಚಿಕ್ಕ ಸೆಲ್ಗಳನ್ನು ಅಳವಡಿಕೆ ಮಾಡಲು ಟೆಂಡರ್ ಕರೆದಿದೆ. ಈ ಟೆಂಡರ್ ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕ ಜನವರಿ 29 ಮಧ್ಯಾಹ್ನ 3 ಗಂಟೆ ಹಾಗೂ ಜನವರಿ 30 ಮಧ್ಯಾಹ್ನ 3 ಗಂಟೆಯಾಗಿದ್ದು ಈ ವೇಳೆಗೆ ಟೆಂಡರ್ ಕರೆಯಲಾಗುತ್ತದೆ. ಇನ್ನು ಈ ಬಗ್ಗೆ ಮಾತನಾಡಿದ BMRCL ಚೀಫ್ PRO ಯಶವಂತ್ ಚೌಹಾಣ್, ಇದರಿಂದ ಮೆಟ್ರೋ ಪ್ರಯಾಣಿಕರಿಗೆ ತುಂಬಾ ಸಹಾಯ ಆಗುತ್ತೆ. ಅಕ್ಕಪಕ್ಕದಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೂ 5G ನೆಟ್ವರ್ಕ್ ದೊರೆಯುತ್ತದೆ ಅಂತಾರೆ. ಇವಾಗ 5G ನೆಟ್ವರ್ಕ್ ಇಸ್ ದಿ ಕಾನ್ಸೆಪ್ಟ್ ಅಕ್ರಾಸ್ ದಿ ಟೆಲಿಕಾಂ ನೆಟ್ವರ್ಕ್. ಓಕೆ, ಸೊ ಈ 5G ನೆಟ್ವರ್ಕು ಕೂಡ ದೇರ್ ಇಸ್ ಕಂಟಿನ್ಯೂಯೇಷನ್ ವಿತ್ ರೆಸ್ಪೆಕ್ಟ್ ಟು ದ ಸಿಗ್ನಲ್ಸ್. ಸ್ವಲ್ಪ ಡ್ರಾಪ್ಗಳು, ಯಾಕಂದರೆ ಎಲ್ಲ ಕಡೆಯೂ ಒಂದೇ ಥರ ಸಿಗ್ನಲ್ ಸಿಗೋದಿಲ್ಲ. ಹಾಗಾಗಿ ನಾವು ದಿ ನೆಟ್ವರ್ಕ್ ಆಪ್ರೇಟರ್ಸ್ ಏನಿದೆ, ಟೆಲಿಕಾಂ ನೆಟ್ವರ್ಕ್ ಆಪ್ರೇಟರ್ಸು, ಅವ್ರದ್ದು ಸಿಗ್ನಲ್ಗಳು ಎಲ್ಲೆಲ್ಲಿ ವೀಕ್ ಇರುತ್ತೆ ಆ ಥರ ಜಾಗಗಳಲ್ಲಿ ಒಂದಷ್ಟು ಈ 5G ಸೆಲ್ಸ್ ಏನಿದೆ, ಬಿಕಾಸ್ ದಟ್ ರೇಂಜ್ ಇಸ್ ಅಬೌಟ್ 250 to 500 ಮೀಟರ್ಸ್ ಅಷ್ಟು ಅದು ಟ್ರಾನ್ಸ್ಮಿಟ್ ಮಾಡೋದಕ್ಕೋಸ್ಕರ. ಸೊ now there are a lot of requests with respect to the placement of this 5G networks in the areas where the metros are going. ಸೊ ಹಾಗಾಗಿ ಅವರು ಎಲಿವೇಟೆಡ್ ನಮ್ಮ ಮೆಟ್ರೋ ಮೇಲ್ಗಡೆ ನಾವು ಹಾಕೋತೀವಿ, ನಮಗೆ ಇದು ಕೊಡಿ ಅಂತ. ಸೊ ಹಾಗಾಗಿ ಸುಮಾರು ರಿಕ್ವೆಸ್ಟ್ಗಳು ಬಂದಾಗ ದೆನ್ ಯು ಕಾಲ್ ಫಾರ್ ಎ ಟೆಂಡರ್. ಒಬ್ಬೊಬ್ಬ ನೆಟ್ವರ್ಕ್ಗೂ ದೇರ್ ಇಸ್ ಎ ಲಿಮಿಟೇಷನ್ ಆಫ್ ಹೌ ಮೆನಿ ದೇ ಕ್ಯಾನ್ ಯೂಸ್. ಯಾಕಂದರೆ ಎಲ್ಲರೂ ಒಂದೇ ಸಲ ಎಲ್ಲರಿಗೂ ಅಕಾಮಿಡೇಟ್ ಮಾಡಬೇಕು. ಹಾಗಾಗಿ ಅದನ್ನು ನಾವು ಟೆಂಡರ್ ಕರೆದಿದ್ದೀವಿ. ಆ್ಯಂಡ್ ದಿಸ್ ಟೆಂಡರ್ ಈಸ್ ಬೇಸ್ಡ್ ಆನ್ ವಾಟ್ ಈಸ್ ದರ್ ಮಂತ್ಲಿ ರೆಂಟ್ ದೇ ಆರ್ ಗೋಯಿಂಗ್ ಟು ಗಿವ್ ಎವ್ರಿ ಪಿಲ್ಲರ್ಗೆ. ಅದ್ರ ಮೇಲೆ ಅದನ್ನು ಡಿಸೈಡ್ ಆಗುತ್ತೆ. ಪ್ಲಸ್ ಯಾರ್ಯಾರು ಮುಂದೆ ಬರ್ತಾರೆ ಅದೆಲ್ಲ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಟೆಂಡರ್ ಕರೆದಿದ್ದೀವಿ. ಈ ಟೆಂಡರ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಟೆಲಿಕಾಂ ಆಪ್ರೇಟ್ರು ಎಲ್ಲೆಲ್ಲಿ ಹಾಕ್ತಾರೆ ಅಂತ. ಇನ್ನು ಮೆಟ್ರೋ ಪಿಲ್ಲರ್ಗಳಲ್ಲಿ 5G ಶೆಲ್ಗಳನ್ನು ಅಳವಡಿಸುವುದರಿಂದ 65 Mbps ಅಪ್ಲೋಡ್ ವೇಗದಲ್ಲಿ ಸೇವೆ, 200 ಮೀಟರ್ ವ್ಯಾಪ್ತಿಯಲ್ಲಿ 1.45 Gbps ಡೌನ್ಲೋಡ್, 65 Mbps ಅಪ್ಲೋಡ್ ವೇಗದಲ್ಲಿ ನೆಟ್ವರ್ಕ್ ದೊರೆಯಲಿದೆ. ಇದು 4Gಗಿಂತ 50% ಅಭಿವೃದ್ಧಿ ಹೊಂದಿದ ನೆಟ್ವರ್ಕ್ ಆಗಿದೆ. ಈಗ ಮೆಟ್ರೋ ಪಿಲ್ಲರ್ಗಳಲ್ಲಿ 5G ಶೆಲ್ ಅಳವಡಿಸುವ ಮೂಲಕ ಕಂಪನಿಗಳು ನಮ್ಮ ಮೆಟ್ರೋದಲ್ಲಿ ಪೂರ್ಣವಾಗಿ 5G ನೆಟ್ವರ್ಕ್ ಸೌಲಭ್ಯ ಸಿಗಲಿದೆ. ಕಂಪನಿಗಳು ಲಭ್ಯವಿರುವ ಮೆಟ್ರೋ ಪಿಲ್ಲರ್ 5G ಸೇವೆ ವಿಸ್ತರಣೆ ಮಾಡಲು ಅನುಕೂಲವಾಗುವ ಮಾದರಿಯಲ್ಲಿ ಸಮೀಕ್ಷೆ ನಡೆಸಲು ಕೂಡ ಅವಕಾಶ ನೀಡಲಾಗಿದೆ. ಒಟ್ನಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಕರು ಸಂಚಾರ ಆರಂಭ ಮಾಡುತ್ತಿದ್ದಂತೆ ನೆಟ್ವರ್ಕ್ ಸಿಗೋದಿಲ್ಲ ಅನ್ನೋ ಮಾತುಗಳಿದ್ವು. ಮೆಟ್ರೋದಲ್ಲಿ 5G ನೆಟ್ವರ್ಕ್ ಅಳವಡಿಕೆಯಿಂದ ಪ್ರಯಾಣಿಕರ ಹಲವು ವರ್ಷಗಳ ಕನಸು ಸದ್ಯದಲ್ಲೇ ನನಸಾಗುವುದೆಂದು ಸುಳ್ಳಲ್ಲ. Ashwavega English News. Coming soon. Your channel, your voice, your trust.